ಈ ಪತ್ರಿಕಾ ಪ್ರಕಟಣೆ ಸಭೆಗೆ ಆಹ್ವಾನಿಸ್ತಾ ಇದ್ದೀನಿ. ಇದರಲ್ಲಿ ತಮಗೆ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಈ ದ್ವಿಚಕ್ರ ವಾಹನಗಳ ಏನು ಕಳ್ಳತನ ಪ್ರಕರಣಗಳು ವರದಿಯಾಗಿದ್ದಾವೆ, ಅವುಗಳ ಪತ್ತೆ ಹಿನ್ನೆಲೆಯಲ್ಲಿ ಕಳೆದ 1-2 ತಿಂಗಳುಗಳಿಂದ ವಿಶೇಷವಾದ ತಂಡಗಳನ್ನು ಮಾಡ್ತಾ ಇದ್ದು ನಾನಾ ಮಟ್ಟಗಳಲ್ಲಿ ಈ ವಿಶೇಷ ತಂಡಗಳು ಕಾರ್ಯನಿರ್ವಹಿಸ್ತಾ ಇದ್ದು DCP ಲಾ ಆ್ಯಂಡ್ ಆರ್ಡರ್, DCP ಕ್ರೈಮ್ ಅವರ ಮಾರ್ಗದರ್ಶನದಲ್ಲಿ ಈ ನಮ್ಮ ವಿಶೇಷ ತಂಡಗಳು ಒಟ್ಟು 30 ಜನ ಆರೋಪಿಗಳನ್ನು ದ್ವಿಚಕ್ರ ವಾಹನ ಕಳ್ಳತನ ಮಾಡುವ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ 2 ಜನ ಬಾಲ ಅಪರಾಧಿಗಳು ಕೂಡ ಇದ್ದಾರೆ. ಒಟ್ಟು ಈ 30 ಆರೋಪಿಗಳಿಂದ 105 ಕಳುವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದರ ಅಂದಾಜು ಕಿಮ್ಮತ್ತು ನಿಯರ್ಲಿ 55 lakhs ವರ್ತ್ 105 ರಿಕವರಿ ಆಗಿದೆ. ಅದರಲ್ಲಿ ತಾವು ವಿವರವಾಗಿ ಹೇಳಬೇಕಂತಂದರೆ ನಮ್ಮ ಸಬರ್ಬನ್ ಪೊಲೀಸ್ ಸ್ಟೇಷನ್ ತಂಡ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮ್ ಒಟ್ಟು 28 ದ್ವಿಚಕ್ರ ವಾಹನಗಳನ್ನು ಕಳ್ಳತನವಾಗಿರುವ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು 10 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ 2 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು 23 ಕಳುವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ತಂಡ 20 ಬೈಕ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು 4 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಅದೇ ರೀತಿ RG ನಗರ ಪೊಲೀಸ್ ಸ್ಟೇಷನ್ನಲ್ಲಿ 5 ಜನ ಆರೋಪಿಗಳ ಬಂಧನ ಮತ್ತು 8 ಬೈಕ್ಗಳ ವಶ. ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ನಲ್ಲಿ 2 ಜನ ಆರೋಪಿಗಳ ಬಂಧನ ಮತ್ತು 6 ಬೈಕ್ಗಳ ವಶ. ರೋಜಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 2 ಜನ ಆರೋಪಿಗಳು ಬಂಧನ ಮತ್ತು 9 ಕಳುವಾಗಿರುವ ವಾಹನಗಳ ವಶಪಡಿಸಿಕೊಂಡಿದ್ದಾರೆ. ನಂತರ MB ನಗರ ಪೊಲೀಸ್ ಸ್ಟೇಷನ್ನಲ್ಲಿ 4 ಜನ ಆರೋಪಿಗಳಿಂದ 6 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಮತ್ತು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ 3 ಜನ ಆರೋಪಿಗಳಿಂದ 5 ಕಳುವಾಗಿರುವ ಬೈಕ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದೆ. ಹೀಗೆ ಒಟ್ಟು 37 ರಿಪೋರ್ಟೆಡ್ ಬೈಕ್ ಥೆಫ್ಟ್ ಕೇಸ್ಗಳನ್ನು ಪತ್ತೆ ಮಾಡುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. 30 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು 105 ಕಳ್ಳತನ ಆಗಿರುವ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅದರ ಅಂದಾಜು ಬೆಲೆ ನಿಯರ್ಲಿ 55 lakh ಬರುತ್ತೆ. ಇದರಲ್ಲಿ ನಾವು ಫರ್ದರ್ ವಿಶ್ಲೇಷಣೆ ಮಾಡಿದಾಗ ಹೆಚ್ಚಿನದಾಗಿ ಸ್ಪ್ಲೆಂಡರ್ ಪ್ಲಸ್ ಬೈಕ್ಸ್ಗಳಿದೆ, ಅದರಲ್ಲಿ ಸುಮಾರು 58 ಬೈಕ್ಸ್ ಇದೆ ಮತ್ತು ಸೂಪರ್ ಸ್ಪ್ಲೆಂಡರ್ 3 ಬೈಕ್ಸ್ ಇದೆ, ಫ್ಯಾಷನ್ ಪ್ರೋ 13 ಬೈಕ್ಸ್ ಇದೆ, ಡಿಯೋ ಬೈಕ್ಸ್ 5 ಇದೆ, ಹೋಂಡಾ ಶೈನ್ 7, ಬಜಾಜ್ ಡಿಸ್ಕವರ್ ಮತ್ತು ಬಜಾಜ್ ಬಾಕ್ಸರ್ 4 ಜನ ಬಾಲ ಅಪರಾಧಿಗಳು ಕೂಡ ಇದ್ದಾರೆ. ಒಟ್ಟು ಈ 30 ಆರೋಪಿಗಳಿಂದ 105 ಕಳುವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದರ ಅಂದಾಜು ಕಿಮ್ಮತ್ತು ನಿಯರ್ಲಿ 55 lakhs ವರ್ತ್ 105 ರಿಕವರಿ ಆಗಿದೆ. ಅದರಲ್ಲಿ ತಾವು ವಿವರವಾಗಿ ಹೇಳಬೇಕಂತಂದರೆ ನಮ್ಮ ಸಬರ್ಬನ್ ಪೊಲೀಸ್ ಸ್ಟೇಷನ್ ತಂಡ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮ್ ಒಟ್ಟು 28 ದ್ವಿಚಕ್ರ ವಾಹನಗಳನ್ನು ಕಳ್ಳತನವಾಗಿರುವ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು 10 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ 2 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು 23 ಕಳುವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ತಂಡ 20 ಬೈಕ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು 4 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಅದೇ ರೀತಿ RG ನಗರ ಪೊಲೀಸ್ ಸ್ಟೇಷನ್ನಲ್ಲಿ 5 ಜನ ಆರೋಪಿಗಳ ಬಂಧನ ಮತ್ತು 8 ಬೈಕ್ಗಳ ವಶ. ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ನಲ್ಲಿ 2 ಜನ ಆರೋಪಿಗಳ ಬಂಧನ ಮತ್ತು 6
ಬೈಕ್ಗಳ ವಶ. ರೋಜಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 2 ಜನ ಆರೋಪಿಗಳು ಬಂಧನ ಮತ್ತು 9 ಕಳವಾಗಿರುವ ವಾಹನಗಳ ವಶಪಡಿಸಿಕೊಂಡಿದ್ದಾರೆ. ನಂತರ ಎಂಬಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ 4 ಜನ ಆರೋಪಿಗಳಿಂದ 6 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಮತ್ತು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ 3 ಜನ ಆರೋಪಿಗಳಿಂದ 5 ಕಳವಾಗಿರುವ ಬೈಕ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದೆ. ಹೀಗೆ ಒಟ್ಟು 37 ರಿಪೋರ್ಟೆಡ್ ಬೈಕ್ ಥೆಫ್ಟ್ ಕೇಸ್ಗಳನ್ನು ಪತ್ತೆ ಮಾಡುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. 30 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು 105 ಕಳ್ಳತನ ಆಗಿರುವ ವಾಹನಗಳ ವಶಪಡಿಸಿಕೊಂಡಿದ್ದಾರೆ. ಅದರ ಅಂದಾಜು ಬೆಲೆ ನಿಯರ್ಲಿ 55 lakh ಬರುತ್ತೆ. ಇದರಲ್ಲಿ ನಾವು ಮತ್ತು ಫರ್ದರ್ ವಿಶ್ಲೇಷಣೆ ಮಾಡಿದಾಗ ಹೆಚ್ಚಿನದಾಗಿ ಸ್ಪ್ಲೆಂಡರ್ ಪ್ಲಸ್ ಬೈಕ್ಸ್ಗಳಿದೆ. ಅದರಲ್ಲಿ ಸುಮಾರು 58 ಬೈಕ್ಸ್ ಇದೆ ಮತ್ತು ಸೂಪರ್ ಸ್ಪ್ಲೆಂಡರ್ 3 ಬೈಕ್ಸ್ ಇದೆ, ಫ್ಯಾಷನ್ ಪ್ರೋ 3 ಬೈಕ್ಸ್ ಇದೆ, ಡಿಯೋ ಬೈಕ್ಸ್ 5 ಇದೆ, ಹೋಂಡಾ ಶೈನ್ 7, ಬಜಾಜ್ ಡಿಸ್ಕವರ್ ಮತ್ತು ಬಜಾಜ್ ಬಾಕ್ಸರ್ 4 ಇದೆ, ಬಜಾಜ್ ಪಲ್ಸರ್ 5 ಇದೆ, ಹೋಂಡಾ ಆಕ್ಟಿವಾ 4 ಇದೆ, ಟಿ ವಿ ಎಸ್ ಮತ್ತು ಎಂಆರ್ ಇದ್ದಾರೆ, ಇನ್ಕ್ಲೂಡಿಂಗ್ ರಾಯಲ್ ಎನ್ಫೀಲ್ಡ್ ಬೈಕ್ಸ್ 6 ಬೈಕ್ಸ್ ಇದೆ. ಹೀಗೆ ವಿವಿಧ ಮಾದರಿಯ ವಾಹನಗಳನ್ನು ಕಳ್ಳತನ ಆಗಿದ್ದು ಒಟ್ಟು 105 ವೆಹಿಕಲ್ಸ್ಗಳನ್ನು ಕಳ್ಳತನ ಮಾಡಿದ್ದಾರೆ. ಈಗ ಈ ಆರೋಪಿಗಳ ವಿಚಾರಣೆಯಿಂದ ನಮಗೆ ತಿಳಿದು ಬಂದಿರೋದಂತಂದರೆ ಹೆಚ್ಚಿನದಾಗಿ ಅರೌಂಡ್ ಅರ್ಲಿ 20s ಅಥವಾ 20 to 30 years ಏಜ್ ಗ್ರೂಪಲ್ಲಿರುವಂಥ ಹೆಚ್ಚಿನ ಆರೋಪಿಗಳಿದ್ದಾರೆ. ಹೆಚ್ಚಿನದಾಗಿ ಇವರು ಕಳ್ಳತನ ಮಾಡ್ತಾ ಇರುವಂಥದ್ದು ರೀಸನ್ ಅಂತಂದರೆ ಅವರ ದುಂದು ವೆಚ್ಚಕ್ಕಾಗಿ ಅವರೇನು ಈ ವೈಯಕ್ತಿಕವಾಗಿ ಕೆಲವು ಲಿಕ್ಕರ್ ಅಡಿಕ್ಟ್ಸ್ ಇದ್ದಾರೆ ಅಥವಾ ಬೇರೆ ಬೇರೆ ದುಂದು ವೆಚ್ಚಕ್ಕೋಸ್ಕರ ಅವರು ವಾಹನಗಳ ಕಳ್ಳತನ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇವರು ಕಳ್ಳತನ ಮಾಡಿರೋದ್ರಿಂದ ಗ್ರಾಮೀಣ ಪ್ರದೇಶಗಳಿಗೆ ನಿಯರ್ಲಿ 10 to 15,000 20,000 rupees ಮಾತ್ರ ಮಾಡ್ತಾ ಇದ್ದಾರೆ. ಮತ್ತು ಇವರು ಆಯ್ಕೆ ಮಾಡುವಂಥ ಪ್ರದೇಶಗಳು ಎಲ್ಲಿ ಅವರು ಕಳ್ಳತನ ಮಾಡ್ತಾ ಇದ್ದಾರೆ ಅಂದರೆ ವಿಶೇಷವಾಗಿ ಸಾರ್ವಜನಿಕ ಸ್ಥಳಗಳು, ಪಬ್ಲಿಕ್ ಪ್ಲೇಸಸ್ಗಳಲ್ಲಿ. ಅದರಲ್ಲಿ ಪ್ರಮುಖವಾಗಿ ಎಲ್ಲಿ CCTVಗಳು ಹಾಕಿರಲ್ಲ, ಎಲ್ಲಿ ವಾಹನಗಳು ರಸ್ತೆ ಬದಿ ನಿಲ್ಲಿಸಿರ್ತಾರೆ, ಕೆಲವು ಕಡೆ ವಾಹನದಲ್ಲಿನೇ ಕೀಯನ್ನು ಬಿಟ್ಟಿರ್ತಾರೆ ಮತ್ತು ಕೆಲವು ಕಡೆ ಈ ಸೈಡ್ ಲಾಕನ್ನು ಅಳವಡಿಸ್ಕೊಂಡಿರಲ್ಲ, ಸೈಡ್ ಲಾಕ್ ಹಾಕಿರೋದಿಲ್ಲ, ಮತ್ತು ಕೆಲವು ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಅಬಂಡನ್ ಮಾಡಿಬಿಡ್ತಾರೆ. 2-3 ದಿನ ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಬೇರೆ ಈಗ ಉದಾಹರಣೆ ಇಲ್ಲಿಂದ ರಾಯಚೂರು ಹೋಗಿರುವಂಥದ್ದು ಅಥವಾ ಯಾದಗಿರಿ ಕಳಿಸೋದು 2-3 days ಅಲ್ಲೇ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಪಾರ್ಕ್ ಮಾಡಿಬಿಡ್ತಾರೆ. ಬೇಸಿಕಲಿ ಅಬಂಡನ್ ಅಂಥವೆಲ್ಲ ಗಮನಿಸಿ ಅವರು ವಾಹನಗಳನ್ನು ಕಳ್ಳತನ ಮಾಡಿರುವಂಥದ್ದು. ಮತ್ತು ಏನು ಮಾಡ್ತಾ ಇದ್ದಾರೆ, ಈಗ ಇವರು ಕಳ್ಳತನ ಮಾಡಿದ್ದಾರೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಮಾರಾಟ ಮಾಡೋದು ಅರೌಂಡ್ ಈಗಾಗಲೇ ಹೇಳಿದಾಗ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ. ಅದರಲ್ಲಿ ಕೆಲವು ನಮಗೆ ನಂಬರ್ ಪ್ಲೇಟ್ಗಳನ್ನು ಕೂಡ ಚೇಂಜ್ ಮಾಡಿರುವಂಥದ್ದು ತಿಳಿದು ಬಂದಿದೆ. ಆ ಸೆಕ್ಷನ್ಗಳಲ್ಲಿ ಕೂಡ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಮತ್ತು ತಮ್ಮ ಮುಖಾಂತರ ನಾವು ಸಾರ್ವಜನಿಕ ಗಮನಕ್ಕೆ ತರೋದೇನಂತಂದರೆ ಕೆಲವು ಸೇಫ್ಟಿ ಮೆಜರ್ಸ್ ಪ್ರಿಕಾಷನ್ಸ್ ಅವರೆಲ್ಲ ತೆಗೆದುಕೊಂಡ್ರೆ ಈ ವಾಹನ ಕಳ್ಳತನ ಮಾಡಲಿಕ್ಕೆ ಏನು ಒಂದು ಅವಕಾಶ ಸಿಗುತ್ತೆ ಅದನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ವಾಹನಗಳನ್ನು ಆದಷ್ಟು ತಮ್ಮ ವಿತಿನ್ ಕಾಂಪೌಂಡ್ ವಾಲ್ ವಿತಿನ್ ತಮ್ಮ ಸೇಫ್ ಪ್ಲೇಸ್ಗಳಲ್ಲಿ ಪಾರ್ಕ್ ಮಾಡಿದ್ದು, ಸೈಡ್ ಲಾಕ್ ಕಂಪಲ್ಸರಿ ಹಾಕಿ. ಅದರ ಜೊತೆಗೆ ಈಗ ವೀಲ್ ಲಾಕು ಬಂದಿದೆ, ವೀಲ್ ಲಾಕ್ ಬಳಸಬಹುದು, ಈವನ್ ಪೆಟ್ರೋಲ್ ಲಾಕ್ ಅದನ್ನು ಕೂಡ ಅಳವಡಿಸಬಹುದು. ಸ್ಮಾಲ್ ಕಾಸ್ಟ್ ಬಟ್ ಇಟ್ ವಿಲ್ ಸೇವ್ ಯುವರ್ ಪ್ರಾಪರ್ಟಿ. ಅದ್ರ ಜೊತೆಗೆ ಈಗೇನು ಸಾರ್ವಜನಿಕ ಸ್ಥಳಗಳಿದೆ, ಈಗ ಬಸ್ ಸ್ಟ್ಯಾಂಡ್ ಇರ್ಬೋದು, ಕೆಲವು ರೈಲ್ವೆ ಸ್ಟೇಷನ್ ಇರ್ಬೋದು, ಅಲ್ಲೆಲ್ಲ ನಿಮಗೆ ಪೇಡ್ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಆದಷ್ಟು ಈ ಪೇಡ್ ಪಾರ್ಕಿಂಗ್ ಫೆಸಿಲಿಟಿಗಳನ್ನು ಬಳಸ್ಕೊಂಡು ಮತ್ತು ಎಲ್ಲಿ ನಿಮ್ಮ ಮನೆಗಳ ಕಾಂಪೌಂಡ್ ಒಳಗಡೆ ನಿಲ್ಲಿಸಲಿಕ್ಕೆ ಒಂದು ವೇಳೆ ಅವಕಾಶ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಹೊರಗಡೆ ನಿಲ್ಲಿಸಿದ್ರೆ ರಸ್ತೆ ಬದಿ ಅಟ್ಲೀಸ್ಟ್ CCTV ಅಳವಡಿಸಿ. ಇಟ್ ವಿಲ್ ಆ್ಯಕ್ಟ್ ಆಸ್ ಎ ಡಿಫರೆನ್ಸ್. ಮತ್ತು ಒಂದು ವೇಳೆ ಯಾರಾದರೂ ಅದನ್ನು ಕಳ್ಳತನ ಮಾಡಿದರೆ ನಮಗೆ ಸಾಕ್ಷ್ಯನೂ ಕೂಡ ಆರೋಪಿಗಳ ಬಗ್ಗೆ ಕೂಡ ನಮಗೆ ಕೆಲವು ಗುರು ಸಿಗುತ್ತೆ. ಈಗ ನಮ್ಮ ಏನಿದೆ ತಂಡಗಳು ಪತ್ತೆ ಮಾಡಿ ಕೆಲವು ಪ್ರಕರಣಗಳಲ್ಲಿ ನಮಗೆ ಈಗ ತಾಂತ್ರಿಕ ಸಾಕ್ಷ್ಯಗಳು ಕೂಡ ಸಿಕ್ಕಿದೆ, CCTV ಕೂಡ ನಮಗೆ ಸಹಾಯ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ತಮ್ಮಲ್ಲಿ ವಿನಂತಿಸುವಂತಂದರೆ ಆಸ್ ಫಾರ್ ಆಸ್ ಪಾಸಿಬಲ್ ಈ ಕೆಲವು ಸೇಫ್ಟಿ ಮೆಜರ್ಸ್ ಏನಿದೆ, ಈಗಾಗಲೇ ಹೇಳಿದಾಗಲೇ ಪೇಡ್ ಪಾರ್ಕಿಂಗ್ ಆಯಿತು, CCTV ಮತ್ತು ಕೀಯನ್ನು ಗಾಡಿಯಲ್ಲೇ ಬಿಟ್ಟು 5 ನಿಮಿಷಕ್ಕೆ ಈಗ ರಸ್ತೆಯಲ್ಲಿ ನಿಲ್ಲಿಸಿ ಹೋಗ್ತಾರೆ, 15 ನಿಮಿಷದಲ್ಲಿ ಬಂದು ನೋಡಿದಾಗ ಗಾಡಿ ಇರುವಂಥದ್ದು ಹೇಳುವಂಥದ್ದು, ಅಥವಾ ಈ CCTV ಅಳವಡಿಸ್ಕೊಳ್ಳುವಂಥದ್ದು.
ಇಲ್ಲಿವರೆಗೆ ಏನು ಹೇಳಿದ್ವಿ ಮಿನಿಮಮ್ ಸೇಫ್ಟಿ ಮೆಸರ್ಸ್ ಈಗ HSRP ನಂಬರ್ ಇದೆ. ಒಂದು ವೇಳೆ ನಿಮಗೆ ಈ ವೆಹಿಕಲ್ಗಳೆಲ್ಲ ಮತ್ತು GPS ಕೂಡ ಅಳವಡಿಸ್ಲಿಕ್ಕೆ ಅವಕಾಶ ಇದೆ. ನಿಮ್ಮ ವೆಹಿಕಲ್ಗೆ ಒಂದು 2,000 to 5,000 ರುಪೀಸಲ್ಲಿ ನಿಮಗೆ GPS ಅನ್ನು ಕೂಡ ನೀವು ವೆಹಿಕಲ್ಗೆ ಫಿಕ್ಸ್ ಮಾಡಬಹುದು. ಅದು ಡಿಸ್ಕ್ರೀಟ್ ಆಗಿರುತ್ತೆ. ನಿಮ್ಮ ವೆಹಿಕಲ್ ಅವರು ಎಲ್ಲೇ ತೆಗೆದುಕೊಂಡು ಆಟೋಮೆಟಿಕ್ ಗೆಟ್ ಅಲರ್ಟ್ ಅಥವಾ ಲೊಕೇಶನ್. ಸೊ ಇಷ್ಟು ನಾನು ತಮ್ಮ ಮುಖಾಂತರ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಈಗ ನಮ್ಮ ತಂಡ ಏನು ಇಷ್ಟು ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಮತ್ತು ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ ಮತ್ತು ತಮ್ಮ ಮುಂದೆ ಅವರಿಗೆ ಪ್ರಶಂಸನಾ ಪತ್ರವನ್ನು ಕೂಡ ನೀಡಲಿಕ್ಕೆ ಬಯಸ್ತಾ ಇದ್ದೀನಿ.